RPL ಫೈನಲ್ ಪಂದ್ಯ ಮಡಿಲಿಗೆ ಮತ್ತು ಅತಿ ಶೀಘ್ರದಲ್ಲಿ ಕ್ರೀಡಾಂಗಣ ನಿರ್ಮಾಣ ಶಾಸಕ ಅಶೋಕ್ ಪಟ್ಟಣ್ ಭರವಸೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಿನಿ ವಿಧಾನಸೌಧ ಎದುರುಗಡೆ ಇರುವ ಕುದುರೆ ಬೈಲ್ ಮೈದಾನದಲ್ಲಿ ಸರ್ಕಾರ ಬಾಯ್ಸ್ ಅವರ ವತಿಯಿಂದ ರಾಮದುರ್ಗ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಳ್ಳಲಾಯಿತು. 8ಕ್ಕೂ ಅಧಿಕ ತಂಡಗಳು ಈ ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡಿದ್ದವು. ಸರ್ಕಾರದ ಮುಖ್ಯ ಸಚೇತಕ ಹಾಗೂ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಅವರ ಮೈದಾನಕ್ಕೆ ಆಗಮಿಸಿ ರಾಮದುರ್ಗ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯವನ್ನು ಉದ್ಘಾಟಿಸಿದ ಪಂದ್ಯವನ್ನು ವೀಕ್ಷಿಸಿದರು. ನಂತರ ಫೈನಲ್ ವಿಜೇತ KKR ತಂಡಕ್ಕೆ ಬಹುಮಾನವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು, ನಮ್ಮ ರಾಮದುರ್ಗ ಪಟ್ಟಣದಲ್ಲಿ ಇಂತಹ ಟೂರ್ನಮೆಂಟ್ಗಳು ನಡೆಯುತ್ತಿರುವುದು ಖುಷಿಯ ವಿಚಾರ. ನನ್ನ ನೆಚ್ಚಿನ ಆಟ ಫುಟ್ಬಾಲ್ ಆಗಿದ್ದು ಕೂಡ ಇವತ್ತು ಕ್ರಿಕೆಟ್ ಟೂರ್ನಮೆಂಟನ್ನು ನೋಡಿ ಖುಷಿಯಾಯಿತು. ಪಾಲ್ಗೊಂಡಿದ್ದ ಎಲ್ಲ ತಂಡಗಳು ಚೆನ್ನಾಗಿ ಆಡುವ ಮೂಲಕ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಇನ್ನು ಮೇಲೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಟೂರ್ನಮೆಂಟನ್ನು ಏರ್ಪಡಿಸಲು ನಾನು ಯೋಚಿಸುತ್ತಿದ್ದೇನೆ. ಪ್ರತಿ ವರ್ಷ ಇಂತಹ ಪಂದ್ಯಾವಳಿಗಳನ್ನು ಯೋಜಿಸುವ ಮೂಲಕ ಕ್ರೀಡೆಗೆ ಹಾಗೂ ಆಟಗಾರರಿಗೆ ಪ್ರೋತ್ಸಾಹ ನೀಡುವ ಮೂಲಕ ನಾನು ನಿರ್ಧರಿಸಿದ್ದೇನೆ ಎಂದು ತಿಳಿಸಿದರು. ಸದ್ಯ ರಾಮದುರ್ಗ ಪಟ್ಟಣದಲ್ಲಿ ಕ್ರೀಡಾಂಗಣದ ಕೊರತೆ ಇದೆ. ಶೀಘ್ರದಲ್ಲೇ ಶಿವನ ಮೂರ್ತಿ ಹತ್ತಿರ ಜಾಗವನ್ನು ನೀಡಿ ಆದಷ್ಟು ಬೇಗ ಕ್ರೀಡಾಂಗಣವನ್ನು ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು. ಭಾಳ ಚೆನ್ನಾಗಾಯಿತು, ಭಾಳ ಖುಷಿ ಆಯಿತು. ನಾನು ಆ್ಯಕ್ಚುಲಾಗಿ ಕ್ರಿಕೆಟ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಫುಟ್ಬಾಲೇ ನನಗೆ ಭಾಳ ಇಂಟ್ರೆಸ್ಟು. ಆದರೆ ಇವತ್ತಿನ ಕ್ರಿಕೆಟ್ ಮ್ಯಾಚ್ ನೋಡಿ ನನಗೂ ಭಾಳ ಖುಷಿ ಆಯಿತು. ನಾನು ಇನ್ಮೇಲೆ ಕ್ರಿಕೆಟ್ ಮ್ಯಾಚ್ ನೋಡಬೇಕು, ಇದು ಭಾಳ ಟ್ರೆಂಡ್ ಚೆನ್ನಾಗಿರ್ತದೆ ಅಂಥೇಳಿ ನನಗೂ ಅನಿಸ್ತಾ ಇದೆ. ಆಮೇಲೆ ರಾಮದುರ್ಗ ತಾಲೂಕಿನ ಇದುವರೆಗೂ ಈ ಥರ ಮ್ಯಾಚ್ ಆಗಿರಲಿಲ್ಲ. ಇವತ್ತಿನ ದಿನ ಮ್ಯಾಚ್ ಭಾಳ ಚೆನ್ನಾಗಾಯಿತು. ಆಮೇಲೆ ಅದೃಷ್ಟವೂ ಇರಬೇಕು, 2 ಟೀಮು ಭಾಳ ಚೆನ್ನಾಗಿ ಆಡಿದ್ರು. ಟೋಟಲ್ 8 ಟೀಮು ಭಾಗವಹಿಸ್ತಾರೆ ಅಂತ ನಾನು ಕೇಳ್ಪಟ್ಟೆ. 8 ಟೀಮ್ನವರೆಲ್ಲ ಚೆನ್ನಾಗಿ ಆಡಿದ್ದಾರೆ. ಫೈನಲ್ ಬಂದವರು ಕೂಡ ಭಾಳ ಚೆನ್ನಾಗಿ ಮಾಡಿದ್ರು. ಇನ್ಮೇಲೆ ಪ್ರತಿ ವರ್ಷ ಕೂಡ ಇದೇ ಥರ ಮ್ಯಾಚ್ಗಳನ್ನ ನಾವು ಕೂಡ ಏರ್ಪಾಡು ಮಾಡೋಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಮುಂದಿನ ವರ್ಷ ಪ್ರತಿ ವರ್ಷ ಕೂಡ ನಾವು ಈ ಥರ ಕ್ರಿಕೆಟ್ ಮ್ಯಾಚ್ ಮಾಡಿ ಎಲ್ಲರಿಗೂ ಪ್ರೋತ್ಸಾಹ ಕೊಡೋಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ. ಲೋಕಲ್ ಗ್ರೌಂಡ್ ಇಲ್ಲ. ಇವಾಗ ಈಗ ಆಗಿರೋದು ಕುದುರೆ ಬೈಲು ಬಸ್ ಸ್ಟ್ಯಾಂಡ್ಗೋಸ್ಕರ ನಾವು ಸರ್ಕಾರದಿಂದ ವತಿಯಿಂದ ಸ್ಯಾಂಕ್ಷನ್ ಮಾಡಿಸಿದ್ವಿ. ಮುಂದಿನ ಸರಿ ಶಿವನ ಮೂರ್ತಿ ಇದೆಲ್ಲ ಮುಳ್ಳೂರು ಗುಡ್ಡದಾಗೆ ಅಲ್ಲೊಂದು 3-4 ಎಕರೆ ತೊಗೊಬೇಕು ಡಿಸೈಡ್ ಮಾಡಿದ್ವಿ. ಗೌರ್ಮೆಂಟ್ ತೊಗೊಂಡು ಅದು ಸುಸಜ್ಜಿತವಾದ ಒಂದು ಬೈಲು ಕ್ರೀಡಾ ಆಟದ ಮೈದಾನ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಸಚಿವಾನ ಸಿಗುತ್ತೆ ಅಂತ ನನಗೆ ಭಾಳ ನಂಬಿಕೆ ಇದೆ. ಇವಾಗಲೂ ಕೂಡ ಸುಮಾರು ನಾವು 3-4 ಸರಿ ಗೆದ್ದವರು ಸುಮಾರು 40 ಜನ ಇದ್ದೀವಿ. ನಾವು ಮೊನ್ನೆ 27 ಜನ ಹೋಗಿದ್ವಿ. ಈಗೂ ಕೂಡ ಮತ್ತೆ 5ನೇ ತಾರೀಕು ಸಾಯಂಕಾಲ ಮತ್ತೆ ನಾವೆಲ್ಲ ಡೆಲ್ಲಿಗೆ ಹೋಗ್ತಾ ಇದ್ವಿ. ಹೋಗಿ 10ನೇ ತಾರೀಕುವರೆಲ್ಲ ಇದ್ದು ಏನಾದ್ರು ಒಂದು ಫೈನಲ್ ಮಾಡ್ಕೊಂಡು ಬರ್ತೀವಿ. DK ಶಿವಕುಮಾರ್ ಫಾಲೋವರ್ಸು, ಸಿದ್ದರಾಮಯ್ಯ ಫಾಲೋವರ್ಸ್ ಅನ್ನೋದು ಇಲ್ವೇ ಇಲ್ಲ. 3 ಜನ 3 ಸರಿ ಗೆದ್ದರು, 4 ಸರಿ ಗೆದ್ದರು. ನಮ್ಮದೇ ಒಂದು ಟೀಮ್ ಇದೆ. ಅವ್ರು ಯಾರು ಫಾಲೋವರ್ಗಿಲ್ಲ ಅನ್ನೋದಿಲ್ಲ, ಎಲ್ಲ ಕಾಂಗ್ರೆಸ್ನವ್ರೇ. ಸಿದ್ದರಾಮಯ್ಯವ್ರಿಗೂ ಶಿಷ್ಯಂದ್ರು, DK ಶಿವಕುಮಾರ್ ಎಲ್ಲರಿಗೂ ಶಿಷ್ಯಂದ್ರ ಇದ್ದಾರೆ. ನಾವು ಆ ಲೀಡರ್ಶಿಪ್ ವಿಚಾರ ಮಾತಾಡೋದೇ ಇಲ್ಲ. ನಾವು ಹೈಕಮಾಂಡ್ ಬಿಟ್ಟಿದ್ದು. ನಮ್ಗೇನಿದ್ರು ನಮ್ಮ ಮಂತ್ರಿಮಂಡಲ ನಾವು ಭಾಳ ಸೀನ್ ಇದೆ, ಮಂತ್ರಿಮಂಡಲ ಕೊಡು ಅಂತ ಕೇಳ್ತಾ ಇದ್ವಿ ಅಷ್ಟೇ. ಇವಾಗ ನಿನ್ನೆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, CM ಬದಲಾವಣೆ ಬಗ್ಗೆ ಒಂದು ಡೇಟ್ ಫೈನಲ್ ಮಾಡಬೇಕಾಗಿದೆ. ಅದೇ ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವೆಲ್ಲ ಅಂಥ ವಿಚಾರ ನಾವೆಲ್ಲ ಭಾಳ ಸಣ್ಣವನಾಗ್ತೀನಿ. ಕಾಂಗ್ರೆಸ್ ಕಾರ್ಯಕರ್ತನಾಗಿ ಒಬ್ಬ ಶಾಸಕರಾಗಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ನಾವು ಯಾವುದು ಕಾಮೆಂಟ್ಸ್ ಮಾಡೋಕ್ಕೆ ಸ್ಟೇಜ್ನಾಗ ಇಲ್ಲ. ನಾವು ಅವ್ರು ದೊಡ್ಡವರು, ಅವ್ರು ಯಾವ ಥರ ಹೇಳ್ತಾರೋ ನಾವು ಆ ಥರ ಕೇಳ್ತೀವಿ. ದಾವಣಗೆರೆ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹಿನ್ನಡೆಯಾಗಿದೆ, ಕೇರ್ಲೆಸ್ ಕಾಂಗ್ರೆಸ್ನಲ್ಲಿ ಇದೆ ಅನ್ನೋ ಕೇಳಿ ಬಂದಿದೆ. ಕೇರಳ ನನಗೆ ಅದು ಐಡಿಯಾ ಇಲ್ಲ. ಯಾಕಂದ್ರೆ ನಾವೆಲ್ಲ ಇದ್ರಾಗಿ ಬಾಗಲಕೋಟೆ ಚುನಾವಣೆಗೆ ನಾನು ಇನ್ಚಾರ್ಜ್ ಇದೆ. ಅಲ್ಲಿ ಬಾಗಲಕೋಟೆ ನಾವು ಗೆಲ್ತೀವಿ ಅಂತ. ದಾವಣಗೆರೆ ಸ್ವಲ್ಪ ಏನೇನೋ ಸ್ವಲ್ಪ ತಪ್ಪು ಗ್ರಹಿಕೆ ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲ. ಆದರೂ ಕೂಡ ನಾವು ಅದು ಗೆಲ್ತೀವಿ. ಈಗ ಕೊಪ್ಪಳದ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರಾಗಿರ್ಬೋದು, ರಾಮದುರ್ಗ ಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣ್ ತಾಮ್ ಆಗಿರ್ಬೋದು, ಸಿದ್ದರಾಮಯ್ಯನವರ ಎಡಬಲ ಅಂತ ಗುರುತಿಸಿಕೊಂಡವರು. ಅದೇ ಎಲ್ಲಿ ಮುಳ್ಳಾಯ್ತಾ ತಮಗೆ? ಏನು ಮುಳ್ಳಾಗಿಲ್ಲ. ಯಾವುದಕ್ಕೆ ಮುಳ್ಳಾಗಿತ್ತು? ಯಾವುದಕ್ಕೆ? 2 ಬಣಗಳಿದೆ. ಬಣ ರಾಜಕಾರಣ ಬಣ ಇಲ್ವೇ ಇಲ್ವಲ್ಲ ಅಂತ ಹೇಳ್ತಿಲ್ಲ. ನಾವು ಮಂತ್ರಿಮಂಡಲ ಕೇಳೋದ್ರೊಳಗೆ ಬಣ ಇಲ್ಲ. ರಾಘವೇಂದ್ರ ಹಿಟ್ನಾಳು ನಾವೆಲ್ಲ ಸಹೋದರ ಥರ, ನಾವೆಲ್ಲ ಒಂದೇ ಟೀಮು. ಗೊತ್ತಾಯ್ತಾ? ಅವರು 3 ಸರಿ ಇರ್ತಾರೆ.
ಅವ್ರಿಗೂ ಸಿಗ್ಲಿ ಅಂತ ನಾನು ಆಸೆ ಪಡ್ತೀನಿ. ಅರ್ಹತೆ ಇದ್ರೂ ಅವಕಾಶಗಳು ಸಿಗ್ತಾ ಇಲ್ವಾ? ಅರ್ಹತೆ ಭಾಳ ಜನಕ್ಕೆ ಇರ್ತದೆ. ಕಾಂಗ್ರೆಸ್ನಾಗ ಅದೃಷ್ಟನೂ ಇರಬೇಕು, ಆಮೇಲೆ ರೀಜನ್ ವೈಸು ಇದು ಇರಬೇಕು, ಹಾಗೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮುನ್ನಾ ಖಾತೀಡ್, ಎಸ್ಪಿ ಘಟಕದ ಅಧ್ಯಕ್ಷ ಚಿದಾನಂದ್ ದೊಡ್ಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್ ಕಲಾದ್ಗಿ, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.